ಯಾರಿಗಾದ್ರೂ ದೇವ್ರ ಪೂಜೆ ಧ್ಯಾನ ಮಾಡಕ್ಕೆ ಕೈ ಮುಗಿದ್ರು. ಆದ್ರೂ ಇಷ್ಟೆಲ್ಲ ಮುಗಿಸ್ಕೊಂಡು ಮಹಾರಾಜರು ದಿನ 9 ತಾಸು ಧ್ಯಾನ ಮಾಡ್ತಾರೆ. ಇದೆಲ್ಲ ಬಿಟ್ಟಲ್ಲ, ಇದೆಲ್ಲ ಮಾಡಿ 9 ತಾಸು ದಿನ ಧ್ಯಾನ ಮಾಡ್ತಿದ್ರು. ದಿನ 100 ಜ್ಞಾನೇಶ್ವರಿ, 1 ಸಮಾಸ ದಾಸಬೋಧ, ಭಾಗವತದ 1 ಅಧ್ಯಾಯ ಹಾಗೂ 100 ಮಾಲೆ ಜಪ. ನಮ್ಮ 100 ಒಂದೇ ಮಾಲೆ ಆಗೋದಂಗೆ ಸಾಕಿರ್ತದೆ. ಒಂದು ಕಾಲು ಹಿಂಗೆ ಆಗ್ತದೆ, ಒಂದು ಕೈ ಹಿಂಗೆ ಆಗ್ತದೆ, ಹಂಗೆ ಕಾಣ್ತಿರೋದು ನೋಡ್ತೀವಿ. ನಾ ಎಷ್ಟು ಕೊಡೋದು, ಯಾಕೆ ದಪ್ಪು ಮಣಿ ಬರೋಲ್ಲಾಗ್ಯದ, ಎಂದು ಮುಗಿತದ, ಹಿಂಗೆ ಒಂದು ಮೇರು ಮಣಿ ಹೊಳ್ಳಿ ಬರ್ತದೆ, ಭಾಳ ಗೆದ್ದಂಗೆ ಅನಿಸ್ತದೆ. ಹಿಂಗೆ ಎಷ್ಟು 100 ಮಾಲೆ ಜಪ, 100 ಜ್ಞಾನೇಶ್ವರಿ, 1 ಸಮಾಸ ದಾಸಬೋಧ, ಭಗವದ್ಗೀತದ ಪಾಠ, ಅದರ ಜೊತೆಗೆ ಭಾಗವತದ ಸ್ವಲ್ಪ ಅಂಶ, ಇಷ್ಟು ದಿನ ಓದಿ 4 ಸರ್ತಿ ಭಜನೆ ಮಾಡಿ, 1 ಕಾಕಡಾರತಿ ಮಾಡಿ, ಮತ್ತು 9 ತಾಸದ ಧ್ಯಾನ ಮುಗಿಸಿ, ಇಷ್ಟೆಲ್ಲ ಒಕ್ಕಲ್ತನವನ್ನು ನೋಡಿ ಮಾಮಲೆದಾರಿಕೆ ಕೆಲಸ ಮುಗಿಸ್ಕೊಂಡು ಬಂದವ್ರು ಹೋದವ್ರ ಶಿಷ್ಯರಿಗೆ ಉಪದೇಶ ಮಾಡಿ ಅವರಿಗೆಲ್ಲರಿಗೆ ಮಾತಾಡಿಸಿ ಮತ್ತು ಭಕ್ತಿ ಪ್ರಸಾರಕ್ಕಂತ ತಿಂಗಳು ದಿನ ಬರಬೇಕು. ನಾವು 1 ತಾಸು ಮಡ್ದಾಗಿನ ಹೋಗ್ಲೇ ಲೇಟ್ ಮಾಡಿದ್ರೆ ಮನ್ಯಾಗ ಫೋನ್ ಮಾಡ್ತಾರೆ, ಯಾಕೆ ಬರಂಗಿಲ್ಲ ನೀನು ಲೋಗಂತ. 1 ತಾಸು ಬರೀ ಭಾಳ ಅಲ್ಲ, 1 ತಾಸು ಲೇಟ್ ಆದ್ರೆ ಮನ್ಯಾಗಿನ ಫೋನ್ ಬರ್ತದೆ, ಯಾಕೆ ಇನ್ನೂ ಬಂದಿಲ್ಲ, ಪಟ್ಟು ಓಡ್ ಹೋಗ್ತೀವಿ, ಆಯ್ತಾಯ್ತು ಬಂದೆ ಅಂತ. ಇಲ್ಲಿ ಯಾಕೆ ಸುಳ್ಳು ಹೇಳ್ತೀವಿ, ಆ ಕಡೆ ಹೋಗ್ಬಿಡ್ತೀವಿ. ಆಗಿನ ಕಾಲಕ್ಕೆ ಒಂದು ಕುದುರೆ ತೊಗೊಂಡು ಕುದುರೆ ಮೇಲೆ ಮಹಾರಾಜರು ಎಲ್ಲ ಕಡೆ ಹೋಗಿ ಭಕ್ತಿ ಪ್ರಸಾರ ಮಾಡ್ತಾರೆ. ಮಹಾರಾಜರದ್ದು ವಿಶೇಷ ಅಂದರೆ ಎಲ್ಲೂ ಕೂಡ ಭಕ್ತಿ ಪ್ರಸಾರ ಹೋದಾಗ ಆ ಕುದುರೆಗೆ ಬೇಕಾಗ್ತಕ್ಕಂಥ ಚಂದಿ ಕೂಡ ಜೊತೆ ತೊಗೊಂಡು ಹೋಗ್ತಿದ್ರು. ಯಾರ ಭಕ್ತರಲ್ಲಿ ಹೋಗಿ ಅಥವಾ ಯಾವ ಊರಲ್ಲಿ ಚಂದಿ ತೊಗೊಂಡು ಅದರ ರೊಕ್ಕ ಕೊಟ್ಟೆ ಆ ಕುದುರೆಗೆ ಚಂದಿ. ನಮ್ಮದೇ ಹೊಲ ಅದ, ಯಾರಿಗೋ ಮಾಡ್ಲಿಕ್ಕೆ ಕೊಟ್ಟು ಆ ಹೊಲದಾಗ ಹೋದಾಗ ನಮ್ಮದೇ ಹೊಲದಾಗಿನ ಚಂದಿ ತೊಗೊಂಡು ನಾವು ನಮ್ಮ ಜನಕ್ಕೆ ಹಾಕ್ತೀವಿ ಹಾಕಲ್ಲ, ಮಹಾರಾಜರು ಎಂದೂ ಹಾಕಿ ಆ ಕುದುರೆ ಚಂದಿ ಕೂಡ ರೊಕ್ಕ ಕೊಟ್ಟು. ಹಿಂಗೆ ಸಾಕಷ್ಟು ಜಾಗದಲ್ಲಿ ಮಹಾರಾಜರ ಭಕ್ತಿ ಪ್ರಸಾರ ಮಾಡೋದು ತಮ್ಮೆಲ್ಲರಿಗೂ ಗೊತ್ತದ. ನಾ ಇದನ್ನು ಇಷ್ಟೆಲ್ಲ ಹೇಳ್ಬೋದು ಯಾಕೆ ಹೊಂಟೆ ಅಂದ್ರೆ ಅದನ್ನು ನಮ್ಮ ಹನುಮಂದೇವ್ರ ಗುಡಿ ಕಥೆ ಹೇಳಬೇಕು. ಇದೇ ಹನುಮಂದೇವರ ಗುಡಿ ಅಂದ್ರೆ ನಮ್ಮ ಇಂಚಗಿರಿ ಸಂಪ್ರದಾಯದಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಸ್ಥಾನ. ಈ ಸ್ಥಾನದಲ್ಲಿನೇ ಒಬ್ಬರು ದೊಡ್ಡ ಯತಿ ಪುರುಷರು, ಬಹಳ ಸಿದ್ಧರು, ಅವ್ರ ಹೆಸರು ರಘುನಾಥ ಪ್ರಿಯ ಸಾಧು ಮಹಾರಾಜರು. ಅವರು ವಾರಾಣಸಿಯಿಂದ ಬಂದು ಎಲ್ಲ ಸಾಕಷ್ಟು ವಿದ್ಯೆಗಳನ್ನು ಕಲಿತು ಇಲ್ಲಿ ಕೊಟ್ಟು ಮಂದಿಗೆ ಉಪದೇಶ ಮಾಡ್ತಿದ್ರು. ಅವ್ರಿಗೆ ಗಟ್ಟಿ ಆಗ್ಲಿಕ್ಕೆ ದಿನ ದೊಡ್ಡ ದೊಡ್ಡ ಮಂದಿ ಬರೋರು. ಅವರು ಬಹುಸೇಖ ಮಹಾರಾಜರು ಪೂಜೆ ಮಾಡ್ಕೊಂಡು ಹೋಗುವಾಗ ಬಂದ್ಬಿಟ್ಟು ಬಹುಸೇಖ ಮಹಾರಾಜರಿಗೆ ಕಾಲಿಗೆ ಕೈ ಹಚ್ಚಿ ನಮಸ್ಕಾರ ಮಾಡಿ, ಬಹುಸೇಖ ಮಹಾರಾಜರು ಅನ್ನೋರು ಇಲ್ಲೇ ಮುಂದೆ ಹಣಪ್ಪ ಅನಪ್ಪ ಅದಕ್ಕೆ ನಮಸ್ಕಾರ ಮಾಡೋದು ಬಿಟ್ಟು ನನಗೆ ನಮಸ್ಕಾರ ಮಾಡ್ತೀನಿ. ಇವ್ರು ಅನ್ನೋರು ನಾನು ನಿನಗೆ ನಮಸ್ಕಾರ ಮಾಡಲ್ಲ, ನೀನು ಒಳಗಿರ್ತಕ್ಕಂಥ ರಾಮ ನಮಸ್ಕಾರ ಮಾಡ್ತೀನಿ. ಬಹುಸೇಖ ಮಹಾರಾಜರು ವಿಚಾರ ಮಾಡೋರು, ನಾ ಹನುಮಂದೇವರಿಗೆ ನಮಸ್ಕಾರ ಮಾಡ್ತೀನಿ, ಯಾಕಂದ್ರೆ ಹನುಮಂದೇವ್ರು ನಾಳೆಗೆ ನಾಡ್ದ ಅಚ್ಚೆ ನಾಡ್ದ ಯಾವಾಗ ನನಗೆ ರಾಮನ ದರ್ಶನ ಕೊಟ್ಟಿದ್ದಂತೆ ಈ ಪುಣ್ಯಾತ್ಮರ ನನಗೆ ಹೇಳ್ತಾನೆ ನನ್ನ ಒಳಗೆ ರಾಮನ ಅಂತ. ಇದು ಹೇಳೋದು ಹೆಂಗೆ, ನನಗಿದು ನೋಡ್ಲಿಕ್ಕೆ ಸಾಧ್ಯ ಅಂತ ಕೇಳಿದಾಗ ನಾ ತೋರ್ಸೋಕ್ಕಾಗಲ್ಲ, ಆದರೂ ನನ್ನ ಗುರುಗಳು ನಿನಗೆ ತೋರಿಸೋರು ನಡಿ ಅಂತ ಅಂದ್ಕೊಂಡು ರಘುನಾಥ ಪ್ರಿಯ ಸಾಧು ಮಹಾರಾಜರ ಬಹುಸೇಖ ಮಹಾರಾಜರಿಗೆ ಗೊರಲಿಂಗ ಮಹಾರಾಜರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಆ ಸುಕ್ಷೇತ್ರ ಅಂದ್ರೆ ನಮ್ಮ ಹನುಮಂದೇವರು ಭಾಳ ವರ್ಷ ಅದನ್ನು ಅರ್ಧ ಬಿದ್ದಿತ್ತು, ಅದರ ಕಟ್ಟಡ ಅರ್ಧ ಉಳಿದಿತ್ತು. ಅದರ ಮಹಾರಾಜರ ಆಶೀರ್ವಾದದಲ್ಲಿ ನಮ್ಮ ಚಿತ್ರಕಾಕ ಇರಲಿ, ನಮ್ಮ ಸಂತು ಸಾಕಾರ ಇರಲಿ, ನಮ್ಮ ತಂದೆಯವರು ಎಲ್ಲರೂ ಕೂಡಿ ಊರಿನ ಸಹಕಾರದಿಂದ ಅದನ್ನು ಮತ್ತೆ ಮರಿ ಕಟ್ಟಡ ಮಾಡಿ ಜೀರ್ಣೋದ್ಧಾರ ಮಾಡಿದ್ದೇವೆ. ತಾವೆಲ್ಲರೂ ಕೂಡ ನಾಳೆ ಹೋಗ್ತಾ ಬರ್ತಾ ಅವಶ್ಯ ದರ್ಶನಕ್ಕೆ ಹೋಗಬೇಕು. ಆ ಹಳಿ ಮೂರ್ತಿ ಇನ್ನೊಂದಿದೆ, ಆ ಜಾಗ ನೋಡ್ರಿ. ಮಹಾರಾಜರು ಯಾವ ಗವಿಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿದ್ರು ಆ ಗವಿ ನೋಡ್ರಿ. ಇದು ಆಯಿತು ಹೊರಗಿನ 2 ಸ್ಥಾನಗಳು. ಇನ್ನೊಂದು ಸ್ಥಾನ ಭಾಳ ವಿಶೇಷ ಇದೆ, ಅದು ಇದೇ ವಾಡ್ಯದಲ್ಲಿದೆ. ಮಹಾರಾಜರ ಮುಂದೆ ಅವ್ರ ಪಾಲಾದಾಗ ಒಬ್ಬರಿಗೆ ಈ ಕಡೆ ಭಾಗ ಬಂತು, ಒಬ್ಬರಿಗೆ ಆ ಕಡೆ, ಎಲ್ಲ ಮನೆಯಲ್ಲಿ ಇರ್ತಕ್ಕಂಥ ಕೌರವ ಪಾಂಡವರು ಬಿಟ್ಟಿಲ್ಲ, ನಮಗೆ ನಿಮಗೆ ಏನು ಕೊಡೋದಾಗ್ತದೆ. ಅದರಲ್ಲಿ ಮಹಾರಾಜರ ವಂಶಸ್ಥರಿಗೆ ಈ ಹಾಲಿನ ಹಿಂದಿನ ಹಳಿ ಕಟ್ಟಡ ಸಿಕ್ತು. ಈಗ ಹಳಿ ಕೋಲಿಗಳು ಎಲ್ಲ ಬೀಳಕಾಗಿವು, ಅವುಗಳನ್ನು ತೆಗೆದು ಅಲ್ಲಿ RCCಯಲ್ಲಿ ಒಂದು 6, 7, 8 ಕೋಲಿ ಕಟ್ಟಿ ನಮ್ಮ ಭಕ್ತರಿಗೆ ಅನುಕೂಲ ಆಗ್ತದೆ, ತಾವು ಸಹಕಾರ ಮಾಡಿರಿ ಅಂತ ನಾವು ಅವರು ವಂಶಸ್ಥರಿಗೆ ಯಾವಾಗ ನಾವು ಮನವಿ ಮಾಡಿದೆವು ಅದಕ್ಕೆ ಅವ್ರಿಗೆ ಒಪ್ಕೊಂಡು. ಆದರೂ ಏನು ಮಾತು ಹೇಳಿದ್ರು, ನಾವೆಲ್ಲ ಸಿಟಿಯಾಗಿರ್ತೀವಿ, ಗೌರ್ಮೆಂಟ್ ಜಾಬ್ ಮಾಡ್ತೀವಿ, ನಮಗೇನು ನೋಡೋದು ಬರೋದು ಕಟ್ಟೋದು ಆಗಲ್ಲ, ಮುಖಂದ ನೀನೇ ಕಟ್ಟಾಗಿದ್ರೆ ಕಟ್ಟಪ್ಪ ಅಂತ ಅದು ನಮ್ಮ ಅಪ್ಪ ಅವರಿಗೆ ಹೇಳ್ಬಿಟ್ರು. ಅದು ಮರಾಠಿ ಒಳಗೊಂದು ಗಾದಿ ಮಾತಾಡೋದು, ಗೌಡ್ರು ಮದುವೆ ಮಾಡಿರಿ, ಮುಂದೆ ನಿಮಗೆಲ್ಲ ಗೊತ್ತದ, ನಿಮ್ಮದೇ ಕಟ್ಟ ಕೊಡ್ರಿ, ಹಾಗೆ ಕಟ್ಟಡ ಮಾಡ್ರಿ ಅಂತ ಹೇಳೋ ಹೋದ್ರೆ ಅವ್ರು ನಮ್ಮ ಅಪ್ಪರಿಗೆ ಹೇಳ್ಬಿಟ್ರು, ಮುಖಂದ ನೀನೇ ಕಟ್ಟಡ ಮಾಡ್ಕೊಪ್ಪ. ಈಗ ಊರಾಗಿನ 4 ಆಳುಗಳು ವಯಸ್ಸಾಗಲಿ ಒಂದೊಂದು ಮಾರ 2 ಮಾರು ಇರ್ತಕ್ಕಂಥ ಗಾಡಿ, ಅವು ಗಾಡಿ ಎಲ್ಲ ಕೆಡೋಬೇಕು. ನಮ್ಮ ಊರಾಗಿನ ಆಳುಗಳು ಅವು ಕೆಡೋಲಕ್ಕೆ ಚಾಲು ಮಾಡೋ ಮೊದಲೇ ಬ್ರಾಹ್ಮಣರ ಮನೆ ದೊಡ್ಡ ಮನೆತನ, ಒಳಗೆಲ್ಲ ಗಿಂಡೆ ಸಿಗ್ತದೆ, ಹಿಂಗಾಗ್ತದೆ ಹಂಗಾಗ್ತದೆ, ಬಂಗಾರ ಸಿಗ್ತದೆ. ಈ ಆಸೆಯಲ್ಲಿ ಆಳುಗಳು ತಿನ್ನಲಕ್ಕತ್ತಾವ, ಗಾಡಿ ಕೆಡೋಲಕ್ಕ ನಡೋ ಹೊಳ್ಳು ಹತ್ತನವ್ರಿಗೆ ಅವಸರ ಇತ್ತು. ಒಳಗೆ ಯಾನು ಸಿಗ್ತದಪ್ಪ ಅಂತೆಲ್ಲ ಮಂದಿಗೆ ಎಲ್ಲರೂ ಒಳಗೆ ರೊಕ್ಕವ ಬಂಗಾರ ರೂಪಾಯಿ ಅವ ಯಾನವ ಹೊಡ್ಕೋದು ನಮ್ಮ ಅಪ್ಪವ್ರ ಕಡೆ ಬಂದ್ರು. ನಮ್ಮ ಅಪ್ಪವ್ರು ಹೇಳಿದ್ರು, ಇಲ್ಲಿ ನೋಡ್ರಿ ಯಾವ ಸಿಕ್ಕಿದ ಬರ್ರಿ ಅಂತ. ನಮ್ಮ ಅಪ್ಪ ಹೋದ್ರು, ಸಮಾಧಾನ ಬಿಡಿಸಿ ನೋಡಿದ್ರೆ ಒಳಗೊಂದು ಮನುಷ್ಯ ನಿಂದ್ರಾಗಲ್ಲ ಜಾಗ, ಈ ಕಡೆ ಒಂದು ಈ ಕಡೆ ಒಂದು ಗೂಟ ಹೆಂಗಂದ್ರೆ ಮನುಷ್ಯ ಬಗಲದ್ರ ಕೂತಿರ್ಬೇಕು ಅಷ್ಟು ಜಾಗ.
ಒಟ್ಟ ಅಳಗಡ್ಲ ಜಾಗ ಇಲ್ಲ. ಒಂದು ಮನುಷ್ಯ ಎಲ್ಲಿ ನಿಂದಿರ್ತದ ಹಂಗೆ ಅಲ್ಲಿ ನಿಂತು ಒಂದು ಕೈ ಈ ಹುಟ್ಟದ ಮೇಲೆ ಮತ್ತೊಂದು ಕೈ ಈ ಹುಟ್ಟದ ಮೇಲೆ ಇಟ್ಟು ಇರ್ತಕ್ಕಂಥ ಚಂಡ್ಕಿ ಮ್ಯಾಲ ದಾರಿಲಿ ಕಟ್ಟು ಒಂದು ಕಾಲ ಮೇಲೆ ಮಾಡಾಗ ಎರಡು ಬಾಡಿ ನೆಡವು ಅಲ್ಲಿ ಇನ್ನೇನು ಅಳಗಡ್ಲಕ್ಕೂ ಜಾಗ. ಅಲ್ಲಿ ಯಾವಾಗ ಧ್ಯಾನ ಮಾಡ್ತಿದ್ರು? ರಾತ್ರಿ 12-3. ಅದು ಯಾರಿಗೋಸ್ಕರ ಮಾಡ್ತಿದ್ರು? ಮಹಾರಾಜರ ದಿನ ಎಲ್ಲ ಕ್ರಮ ಮುಗಿದ್ಮೇಲೆ ರಾತ್ರಿ 9 ಗಂಟೆ ಹೋಗುವಾಗ ವಿಚಾರ ಮಾಡ್ತಿದ್ರು, ನಾ ಯಾರಿಗೆ ನಾನು ಕೊಟ್ಟೇನು? ನಾ ಯೋಗೇಶಿಗೆ ನಾನು ಕೊಟ್ಟೆ. ಏನು ನಾನು ಕೊಟ್ಟೇನು? ಪಂಚಾಕ್ಷರ ನಾನು ಕೊಟ್ಟೆ. ನಾನು ಕೊಟ್ಟಾಗ ಅವನಿಗೆ ಏನು ಹೇಳೋನು? ದಿನ ಒಂದು 10 ಮಾತಿ ಜಪ ಮಾಡ ಅಂತ ಹೇಳಿ. ಇನ್ನು ಯೋಗೇಶಿಗೆ ತಬ್ಬೆ ತಾರಾಗಿಲ್ಲ, ಮನೆಯಾಗೇನು ಕಾರಣ ಅದ, ಬೇರೆ ಅಡಚಣೆಯಿಂದ ಇವತ್ತು ನಾವು 10 ಮಾಲೆ ಜಪ ಮಾಡಿಲ್ಲ ಅಂದ್ರೆ ಮಹಾರಾಜ ಸಂಜೆಗೆ ನೆನೆಸ್ತಾರೆ, ಇದು ಒಂದು 10 ಮಾಲೆ ಜಪ ಉಳಿತಲ್ಲ. ಹಿಂಗೆ ಎಲ್ಲ ಸಾಧಕರಿಗೆ ಏನೇನು ನಾಮ ಕೊಟ್ಟಾರೋ ಅದನ್ನ ನೆನಪು ಮಾಡಿ ಅಂತಸ್ಥಿತಿಯಿಂದ ಅವ ಇವತ್ತಿನ ಕೊಟ್ಟಿರೋ ಕ್ರಮ ಜಪ ಅಭ್ಯಾಸ ಮಾಡ್ಯಾನೋ ಇಲ್ಲ ಅಂತ ಯೋಚನೆ ಮಾಡಿ ಆ ಉಳಿದಿರೋ ಸಾಧಕ ಪೂರ್ತಿ ಮಾಡಾಗ ರಾತ್ರಿ 12-3 ತನಕ ಮಹಾರಾಜರ ಜಾಗದಲ್ಲಿ ನಿಂತು ಯಾವ ಸಾಧಕರಿಗೆ ಏನು ನಾಮ ಕೊಟ್ಟಾರೋ ಅವ್ರು ಇವತ್ತಿನ ಎಷ್ಟು ನಾಮ ಜಪ ಉಳಿದದ ಅಷ್ಟು ಜಪ ಪೂರ್ಣ ಮಾಡಕ್ಕಂತ ರಾತ್ರಿ ಮಹಾರಾಜರು 12-3 ತನಕ ಆ ಜಾಗದಲ್ಲಿ ನಿಂತು ಮಾಡ್ತಿದ್ರು. ಆ ಜಾಗ ಇವಾಗ ಗುರುದೇವರಿಂದ ಇಲ್ಲ, ಆದರೂ ಅದ್ರ ಗುರುತಂತ ಒಂದು ಕಲ್ಲು ಹಿಂದೆ ಇಟ್ಟಿದ್ದೇವೆ. ತಾವು ಬಂದವರು ಎಲ್ಲರೂ ಕೂಡ ಆ ಜಾಗಕ್ಕೆ ಹೋಗ್ರಿ, ಜಾಗ ನೋಡ್ರಿ. ತತ್ವಜ್ಞಾನದ ಕ್ಷೇತ್ರಗಳಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಂತ ಒಂದು ಎಲ್ಲ ಜಗತ್ತಿಗೆ ಗೊತ್ತಿರತಕ್ಕಂಥ ದೊಡ್ಡ ಸಂಸ್ಥೆ. ವೇದಗಳು, ಉಪನಿಷತ್ಗಳು, ಅವು ಇವು ಎಲ್ಲ ಕೂಡ ಇಂಗ್ಲೀಷ್ ಭಾಷೆಯಲ್ಲಿ ಒಯ್ದುಬಿಟ್ಟು ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ಇಡೀ ಜಗತ್ತಿಗೆ ಭಾರತದ ವೈದಿಕ ವಾಂಗ್ಮಯ, ಭಾರತದ ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿಸ್ತಕ್ಕಂಥ ಒಂದು ಸಂಸ್ಥೆ ಅಂದರೆ ಥಿಯೋಸಾಫಿಕಲ್ ಸೊಸೈಟಿ ಆಫ್ ಇಂಡಿಯಾ. ಜಿತು ಕೃಷ್ಣಮೂರ್ತಿಯವರ ಹೆಸರು ತಾವೆಲ್ಲ ಕೇಳಿರ್ಬೋದು. ಆ ಥಿಯೋಸಾಫಿಕಲ್ ಸೊಸೈಟಿಗೆ ಚೀಫ್ ಆಗ್ತಕ್ಕಂಥ ಒಬ್ಬರು ವ್ಯಕ್ತಿ, ಅವರ ಹೆಸರು ಆ್ಯನಿ ಬೆಸೆಂಟ್ ಅಂತ, ಡಾಕ್ಟರ್ ಆ್ಯನಿ ಬೆಸೆಂಟ್. 1930 ಅವರಿಗೆ ಮತ್ತೆ ಗುರುದೇವರ ನಾರಾಯಣರಿಗೆ ಒಂದು ಸರ್ತಿ ಭೇಟಿ ಆಗಿದೆ. 1936 ಇರ್ಬೋದು ಮೋಸ್ಟ್ಲಿ. ಆ ಟೈಮಲ್ಲಿ ವಾರಾಣಸಿಯಲ್ಲಿ ಒಂದು ಎಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಬೇರೆ ಬೇರೆ ಧರ್ಮಗಳ ಬಗ್ಗೆ ಒಂದು ವಿಚಾರ ಪರಿಷತ್ ನಡೆದಿತ್ತು. ಅದರಲ್ಲಿ ಗುರುದೇವರ ನಾರಾಯಣರು ಹೋಗಿ ಒಂದು ವ್ಯಾಖ್ಯಾನವನ್ನು ಕೊಟ್ಟರು. ಆ ದೊಡ್ಡ ಕಾರ್ಯಕ್ರಮಕ್ಕೆ ಸಾವಿರಾರು ವ್ಯಕ್ತಿಗಳು ಬಂದಿದ್ದರು. ಅದರಲ್ಲಿ ಅಧ್ಯಕ್ಷ ಸ್ಥಾನವನ್ನು ಆ್ಯನಿ ಬೆಸೆಂಟ್ ಅವರು ಇದ್ದರು. ಅವರು ಗುರುದೇವರ ನಾರಾಯಣರಿಗೆ ಕರೆಸ್ಬಿಟ್ಟು ನಿನ್ನ ಗುರುಗಳ ಫೋಟೋ ಅದನ್ನಪ್ಪ ಅಂತ ಕೇಳಿದ್ರು. ಗುರುದೇವರ ನಾರಾಯಣರು ಯಾವಾಗಲೂ ಕೋಟ್ ಹಾಕ್ತಿದ್ರು. ಕೋಟಿನ ಒಳಗೆ ಒಂದು ಸಣ್ಣ ಎಷ್ಟು ಮಹಾರಾಜರ ಫೋಟೋ ಇರ್ತಿತ್ತು. ಕೂಡಲೇ ಅವ್ರು ತೆಗೆದುಬಿಟ್ಟು ಫೋಟೋ ತೆಗೆದು ಆ್ಯನಿ ಬೆಸೆಂಟ್ ಅವ್ರಿಗೆ ತೋರಿಸಿದ್ರು. ಆ್ಯನಿ ಬೆಸೆಂಟ್ ಅವ್ರಿಗೆ ಹಿಂಗೆ ಫೋಟೋ ನೋಡಿಬಿಟ್ಟು ಗುರುದೇವಕ್ಕೆ ಮುಟ್ಟಿ, ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್, ನೀನು ಭಾಳ ಒಳ್ಳೆ ಕೈಗಳಿದ್ದಪ್ಪ, ನೀನು ಉದ್ಧಾರ ಆಗಲಾದ್ರೆ ಉಳಿಯಲ್ಲ ಅಂತ ಆ ಆ್ಯನಿ ಬೆಸೆಂಟ್ ಅವರು ಕೂಡ ಮಹಾರಾಜರ ಬಗ್ಗೆ ಹೇಳ್ತಕ್ಕಂಥ ಈ ಮಾತು. ಹೀಗೆ ಸಾವಿರಾರು ಮಾತುಗಳು ಇದಾವೆ ಹೇಳಕ್ಕೆ, ಎಷ್ಟು ಹೇಳಿದ್ರು ಕಮ್ಮಿನೇ. ಈ ಮಠದ ಕಟ್ಟಡ 1956ರಲ್ಲಿ 57ಕ್ಕೆ ಇಲ್ಲಿ ವಿಠ್ಠಲ ರಖುಮಾಯಿ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಮಹಾರಾಜರ ಪಾದುಕ ಪ್ರತಿಷ್ಠಾಪನೆ ಆಯಿತು. 29 ಜನವರಿ 2014 ಆ ದಿವಸ ಇಲ್ಲಿ ಮಹಾರಾಜರ ಅಸ್ಥಿ ಕಲಶದ್ದು ಸ್ಥಾಪನೆ ಆಯಿತು. ಈ ರೀತಿ ಸಣ್ಣಾಗಿ ಒಂದು 24 ವರ್ಷ ಇತ್ತು ಈ ಸಂಸ್ಥೆ ನಡೀತಾ ಇತ್ತು. 2028ಕ್ಕೆ ಟ್ರಸ್ಟಿಗೆ 25 ವರ್ಷ ಪೂರ್ಣ ಆಗ್ತವೆ. ಅಲ್ಲಿ ತನಕ ಒಂದು ಏನಾದರೂ ಹೊಸ ದೊಡ್ಡ ಧ್ಯಾನ ಮಂದಿರವನ್ನು, ಸಮಾಧಿ ಮಂದಿರವನ್ನು ಕಟ್ಟಬೇಕು ಅಂತ ಎಲ್ಲರ ಮನಸ್ಸಿನಲ್ಲಿ ವಿಚಾರ ಇದೆ. ಇನ್ನು ಮಹಾರಾಜರೇ ನಮಗೊಂದು ಶಕ್ತಿ ಕೊಟ್ಟು ಬಲ ಕೊಟ್ಟು ಈ ಹೊಸ ಧ್ಯಾನ ಮಂದಿರ ಮತ್ತು ಸಮಾಧಿ ಮಂದಿರವನ್ನು ಕಟ್ಟಿಸ್ಕೋತಾರೆ. ನಮ್ಮ ಮಹಾರಾಜರು ಹೇಳೋದಂಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಲ್ಲಿ ನಾವು ಎಲ್ಲರೂ ಉಪಸ್ಥಿತಿದ್ದೀವಿ ಅಂದರೆ ಇದು ನಮ್ಮದೇ ಒಂದು ಪರಮ ಭಾಗ್ಯ, ಮಹದ್ಭಾಗ್ಯ. ಮಹಾರಾಜರ ಆಶೀರ್ವಾದದಿಂದ ನಮ್ಮ ಎಲ್ಲರಿಗೂ ಆಧ್ಯಾತ್ಮಿಕ ಪ್ರಗತಿಯನ್ನು ಮುಂದುವರಿವಿ. ಮಹಾರಾಜರ ಆಶೀರ್ವಾದದಿಂದ ನಾವು ಎಲ್ಲವೂ ಕೂಡ ಒಂದು ಒಳ್ಳೆಯ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಿ ನಾವು ಗುರುಪುತ್ರರಾಗಿ ನಿಜವಾಗಿಯೂ ಗುರುಪುತ್ರರ ಅಂತ ಸಿದ್ಧ ಆಗಲಿ ಅಂತ ಈ ಶಕ್ತಿ ಕೂಡ ನಮಗೆ, ಈ ಪ್ರೇರಣೆ ಕೂಡ ಮಹಾರಾಜರ ಆಶೀರ್ವಾದದಿಂದ ಸಿಗಲಿ ಅಂತ ಹೇಳ್ತಕ್ಕಂಥ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ರಾಜ